ಮೇಡಮ್, ಎಷ್ಟೊತ್ತರೆಗೂ ಕೂಡ ಮನೆಯಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗಿದೆ. ಮತ್ತೆ 11 ಗಂಟೆ ನಂತರದಲ್ಲಿ ಎಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗಿದೆ. ಮತ್ತು ಅವರ ಇಚ್ಛೆ ಕೂಡ ಇತ್ತು ದೇಹವನ್ನು ದಾನ ಮಾಡಬೇಕು ಅಂತ. ಅದು ಎಷ್ಟೊತ್ತಿಗೆ ನಡೆಯುತ್ತೆ? ಈಗ 11 ಗಂಟೆ ತನಕ ಇಲ್ಲಿ ಮನೇಲೇ ವಿಜಯನಗರದಲ್ಲೇ ಇಟ್ಕೊಂಡಿರ್ತೀವಿ. ಅಂತಿಮ ದರ್ಶನಕ್ಕೆ 11 ಗಂಟೆ ತನಕ ಇರುತ್ತೆ. ಮತ್ತು 11 ಗಂಟೆ ಮೇಲೆ ಇದು ನಮ್ಮ ಭಾರತ ಕಮ್ಯುನಿಸ್ಟ್ ಪಕ್ಷದ ಕಚೇರಿ ರಾಜ್ಯ ಕೇಂದ್ರ ಕಚೇರಿ ಘಾಟೆ ಭವನ ಚೌಡಯ್ಯ ಮೆಮೋರಿಯಲ್ ಹಾಲ್ ಹಿಂಭಾಗದಲ್ಲಿ ಇದೆ. ಅಲ್ಲಿ 11 ಗಂಟೆಯಿಂದ ಸಂಜೆ 4 ಗಂಟೆ ತನಕ ಅಲ್ಲಿ ಅಂತಿಮ ದರ್ಶನ ನಡೆಯಲಿದೆ. ಮತ್ತು ಅದಾದಮೇಲೆ ನಾವು ಅವರ ಇಚ್ಛೆ ಏನಿತ್ತು ಅಂದರೆ ಯಾವುದಾದ್ರೂ ಸರ್ಕಾರಿ ವೈದ್ಯಕೀಯ ಕಾಲೇಜಿಗೆ ದೇಹವನ್ನು ದಾನ ಮಾಡಬೇಕು ಅನ್ನೋದು. ನಾವು ಹಾಗಾಗಿ ನಿಮ್ಹಾನ್ಸ್ಗೆ ಅವರ ಇಡೀ ದೇಹವನ್ನು ದಾನ ಮಾಡಿದ್ದೀವಿ. ನಿನ್ನೆ ರಾತ್ರಿ ಅವರ ಮಿದುಳು ಮತ್ತು ಕಣ್ಣನ್ನು ದಾನ ಮಾಡಲಾಗಿದೆ ಈಗಾಗಲೇ. ಈಗ 4 ಗಂಟೆ ಮೇಲೆ ನಿಮ್ಹಾನ್ಸಿಗೆ ಬಾಡಿ ತೊಗೊಂಡು ಹೋಗ್ತಾರೆ. ಅಲ್ಲಿಗೆ ತೊಗೊಂಡು ಕೊಡ್ತೀವಿ. ಅಲ್ಲಿ ಸುಮಾರು ಒಂದು ವಾರದ ಕಾಲ ಇಟ್ಕೊಂಡಿರ್ತಾರೆ ಅಂತ ಕಾಣುತ್ತೆ. ನಮ್ಮ ಅಕ್ಕ ಬರಬೇಕು ಇನ್ನೂ. ಅವರು ನನ್ನ ಮಗ ಬರೋದಿಲ್ಲ. ಅವ್ನು ಮೊನ್ನೆನು ಬಂದು ಹೋಗಿದ್ದಾನೆ. ಹಾಗಾಗಿ ಅವನು ಬರ್ತಾ ಇಲ್ಲ. ನಮ್ಮ ಅಕ್ಕ ನಾಳೆ ಬೆಳಿಗ್ಗೆ ಬರ್ತಾಳೆ. ಅವಳು ಅಲ್ಲಿನೇ ನಿಮ್ಹಾನ್ಸ್ನಲ್ಲೇ ಹೋಗಿ ನೋಡ್ತಾಳೆ. ಅವಳನ್ನಲ್ಲೇ ಕರ್ಕೊಂಡು ಹೋಗ್ತೀವಿ. ಮೇಡಮ್, ಎಷ್ಟೊತ್ತರೆಗೂ ಕೂಡ ಮನೆಯಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗಿದೆ. ಮತ್ತೆ 11 ಗಂಟೆ ನಂತರದಲ್ಲಿ ಎಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗಿದೆ. ಮತ್ತು ಅವರ ಇಚ್ಛೆ ಕೂಡ ಇತ್ತು ದೇಹವನ್ನು ದಾನ ಮಾಡಬೇಕು ಅಂತ. ಅದು ಎಷ್ಟೊತ್ತಿಗೆ ನಡೆಯುತ್ತೆ? ಈಗ 11 ಗಂಟೆ ತನಕ ಇಲ್ಲಿ ಮನೇಲೇ ವಿಜಯನಗರದಲ್ಲೇ ಇಟ್ಕೊಂಡಿರ್ತೀವಿ. ಅಂತಿಮ ದರ್ಶನಕ್ಕೆ 11 ಗಂಟೆ ತನಕ ಇರುತ್ತೆ. ಮತ್ತು 11 ಗಂಟೆ ಮೇಲೆ ಇದು ನಮ್ಮ ಭಾರತ ಕಮ್ಯುನಿಸ್ಟ್ ಪಕ್ಷದ ಕಚೇರಿ ರಾಜ್ಯ ಕೇಂದ್ರ ಕಚೇರಿ ಘಾಟೆ ಭವನ ಚೌಡಯ್ಯ ಮೆಮೋರಿಯಲ್ ಹಾಲ್ ಹಿಂಭಾಗದಲ್ಲಿ ಇದೆ. ಅಲ್ಲಿ 11 ಗಂಟೆಯಿಂದ ಸಂಜೆ 4 ಗಂಟೆ ತನಕ ಅಲ್ಲಿ ಅಂತಿಮ ದರ್ಶನ ನಡೆಯಲಿದೆ. ಮತ್ತು ಅದಾದಮೇಲೆ ನಾವು ಅವರ ಇಚ್ಛೆ ಏನಿತ್ತು ಅಂದರೆ ಯಾವುದಾದ್ರೂ ಸರ್ಕಾರಿ ವೈದ್ಯಕೀಯ ಕಾಲೇಜಿಗೆ ದೇಹವನ್ನು ದಾನ ಮಾಡಬೇಕು ಅನ್ನೋದು. ನಾವು ಹಾಗಾಗಿ ನಿಮ್ಹಾನ್ಸ್ಗೆ ಅವರ ಇಡೀ ದೇಹವನ್ನು ದಾನ ಮಾಡಿದ್ದೀವಿ. ನಿನ್ನೆ ರಾತ್ರಿ ಅವರ ಮಿದುಳು ಮತ್ತು ಕಣ್ಣನ್ನು ದಾನ ಮಾಡಲಾಗಿದೆ ಈಗಾಗಲೇ. ಈಗ 4 ಗಂಟೆ ಮೇಲೆ ನಿಮ್ಹಾನ್ಸಿಗೆ ಬಾಡಿ ತೊಗೊಂಡು ಹೋಗ್ತಾರೆ. ಅಲ್ಲಿಗೆ ತೊಗೊಂಡು ಕೊಡ್ತೀವಿ. ಅಲ್ಲಿ ಸುಮಾರು ಒಂದು ವಾರದ ಕಾಲ ಇಟ್ಕೊಂಡಿರ್ತಾರೆ ಅಂತ ಕಾಣುತ್ತೆ. ನಮ್ಮ ಅಕ್ಕ ಬರಬೇಕು ಇನ್ನೂ. ಅವರು ನನ್ನ ಮಗ ಬರೋದಿಲ್ಲ. ಅವ್ನು ಮೊನ್ನೆನು ಬಂದು ಹೋಗಿದ್ದಾನೆ. ಹಾಗಾಗಿ ಅವನು ಬರ್ತಾ ಇಲ್ಲ. ನಮ್ಮ ಅಕ್ಕ ನಾಳೆ ಬೆಳಿಗ್ಗೆ ಬರ್ತಾಳೆ. ಅವಳು ಅಲ್ಲಿನೇ ನಿಮ್ಹಾನ್ಸ್ನಲ್ಲೇ ಹೋಗಿ ನೋಡ್ತಾಳೆ. ಅವಳನ್ನಲ್ಲೇ ಕರ್ಕೊಂಡು ಹೋಗ್ತೀವಿ.